ಒಂದಿಂಚು ಜಾಗವಿಲ್ಲದಂತಹ ಸ್ಥಳದಲ್ಲಿ ಅಲ್ಲಿ ಮಠವನ್ನು ಕಟ್ಟಿ 210 ದಿವಸಗಳಲ್ಲಿ ಭಕ್ತರ ಭಕ್ತಿಯ ಕುಟೀರವನ್ನು ಕಟ್ಟಿ ಮಠವನ್ನು ಸ್ಥಾಪನೆ ಮಾಡಿ ಭಕ್ತರ ಹಣದಿಂದಲೇ ಸ್ಥಾಪನೆ ಮಾಡಿದ್ದಂತಹ ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಇವತ್ತು ಬೆಳ್ಳೂಡಿ ಶಾಖಾ ಮಠದ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ 7, 8, 9, 10 4 ದಿನಗಳ ಕಾಲ ಬೆಳ್ಳೂಡಿ ಶಾಖಾ ಮಠದಲ್ಲಿ ಜಂಗಿ ಕುಸ್ತಿ ನಡೀತಾ ಇದೆ, ಸಾಮೂಹಿಕ ವಿವಾಹ ನಡೀತಾ ಇದೆ, ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ ನಡೀತಾ ಇದೆ, ದಶಮಾನೋತ್ಸವ ನಡೀತಾ ಇದೆ. ಒಂದು ಮಠ ಕಟ್ಟೋದು ಸುಲಭ ಅಲ್ಲ ರೀ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲಿ ಮಠಕ್ಕೆ ಸೇರಿದ್ದಂತಹ 1 ಇಂಚು ಜಾಗ ಇರಲಿಲ್ಲ. 1 ಇಂಚು ಜಾಗ ಇರಲಿಲ್ಲ. ಸ್ವಾಮೀಜಿಗಳು ಸಂಕಲ್ಪ ಮಾಡ್ತಾರೆ. ಒಂದು ಬೇರೆ ಸಮುದಾಯದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಹೋಗ್ತಾರೆ, ಅಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ, ನಾನು ಹರಿಹರ ತಾಲೂಕಿನ ಮೇನ್ ರೋಡಲ್ಲಿ ಒಂದು ಮಠ ಕಟ್ಟಬೇಕು, ಶಿವಮೊಗ್ಗ ಹರಿಹರ ರಸ್ತೆಯಲ್ಲಿ ನಾನಿಲ್ಲಿ ಮಠ ಕಟ್ಟಬೇಕು ಅಂತೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾರೆ. ಆ ವೇದಿಕೆ ಮೇಲೆ ಇದ್ದಂತಹ ಕರುಣಾಕರ್ ರೆಡ್ಡಿ ಅವರು ಅಂದಿನ ಕಂದಾಯ ಸಚಿವರಾಗಿರ್ತಾರೆ. ಅವರ ಜೊತೆ ಚರ್ಚೆ ಮಾಡ್ತಾರೆ, ನಾನಿಲ್ಲಿ ಮಠ ಕಟ್ಟುತ್ತಾ ಇದ್ದೇನೆ, ನಿಮ್ಮಿಂದ ಸಹಕಾರ ಬೇಕು ಅಂದಾಗ ಕರುಣಾಕರ್ ರೆಡ್ಡಿ ಅವರು ಹೇಳ್ತಾರೆ, ನಾನು 40 ಲಕ್ಷ ರೂಪಾಯಿಗಳನ್ನು ನಿಮ್ಮ ಮಠದ ಕಟ್ಟೋದಕ್ಕೆ ನಾನು ದೇಣಿಗೆ ಕೊಡ್ತೀನಿ ಅಂತ ಆ ವೇದಿಕೆ ಮೇಲೆ ಹೇಳ್ತಾರೆ. ಪಕ್ಕದಲ್ಲೇ ಇದ್ದಂತಹ ಸಿದ್ದೇಶ್ವರ ಅವರು ಸಂಸದರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಅವರು 40 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ, ನಾನು ಮಠ ಕಟ್ತಾ ಇದ್ದೀನಿ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂದಾಗ ನಾನು ನಮ್ಮ ತಂದೆಯವರ ಹೆಸರಿನಲ್ಲಿ 20 ಲಕ್ಷ ಕೊಡ್ತೇನೆ ಅಂತಾರೆ. ಹಾಗೆ ಮುಂದೆ ಹೋಗಿ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಕೂತ್ಕೊಂಡು ಅವ್ರು 20 ಅವರು 40 ಕೊಡ್ತಾರೆ, ನಾನು ಮಠ ಕಟ್ತಾ ಇದ್ದೀನಿ, ತಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತಂದಾಗ ನಾನೂ ಸಹ 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಒಟ್ಟು 80 ಲಕ್ಷ ರೂಪಾಯಿಗಳ ಮಾತು ಕೊಟ್ಟಂಗಾಗುತ್ತೆ. ಹರಿಹರ ಮತ್ತು ಶಿವಮೊಗ್ಗ ರಸ್ತೆಯಲ್ಲಿ ಬೆಳ್ಳೂಡಿ ಗ್ರಾಮದಲ್ಲಿ ಹೊರಬೀರಪ್ಪನ ದೇವಸ್ಥಾನ ಇರುತ್ತೆ, ಅದರ ಪಕ್ಕದಲ್ಲಿ 6 ಎಕರೆ ಜಮೀನು ಮಾರಾಟಕ್ಕಿರುತ್ತೆ. ಗುರುಗಳು ತಕ್ಷಣವೇ ನಿರ್ಧಾರ ಮಾಡ್ತಾರೆ, ಈ 6 ಎಕರೆಯನ್ನು ಖರೀದಿಗೆ ಮಾತುಕತೆ ಮಾಡ್ತಾರೆ. 95 ಲಕ್ಷಕ್ಕಿಂತ ಹೆಚ್ಚು ಹಣ ಆಗುತ್ತೆ. 80 ಲಕ್ಷ ರೂಪಾಯಿ ವಾಗ್ದಾನದಂತೆ 80 ಲಕ್ಷ, ಇನ್ನು ಬಾಕಿ ಹಣವನ್ನು ಕಾಗಿನೆಲೆ ಮಹಾಸಂಸ್ಥಾನದಿಂದ ಹಾಕಿ ಅಲ್ಲಿ 95 ಲಕ್ಷ ರೂಪಾಯಿಗೂ ಅಂದಾಜು ಅಲ್ಲಿ ಖರೀದಿ ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ತಾರೆ. 6 ಎಕರೆ ಜಾಗ, 1 ಇಂಚು ಜಾಗ ಇಲ್ಲದಂತಹ ಸ್ಥಳದಲ್ಲಿ 6 ಎಕರೆ ಕನಕ ಗುರುಪೀಠದ ಹೆಸರಿನಲ್ಲಿ. ಅಲ್ಲಿ ಸುಮ್ಮನೆ ಕೂರ್ಲಿಲ್ಲ, ಜಾಗ ತಗೊಂಡು ಸುಮ್ಮನೆ ಕೂರ್ಲಿಲ್ಲ. ಅಲ್ಲಿ ಈ ತೆಂಗಿನ ಗರಿಗಳನ್ನು ಹಾಕ್ಕೊಂಡು ಒಂದು ಗುಡಿಸಲು ಹಾಕ್ಕೊಂಡು ಕೂತ್ಕೊಳ್ತಾರೆ, ಒಂದು ಗುಡಿಸಲನ್ನು ಹಾಕ್ಕೊಂಡು ಕೂತ್ಕೊಳ್ತಾರೆ. ಅದೇ ಜಾಗದಲ್ಲಿ ನಾನಿಲ್ಲಿ ಮಠ ಕಟ್ತಾ ಇದ್ದೀನಿ. ಭಕ್ತರು ಹಣ ಕೊಟ್ಟಾಗ ಆ ಹಣದಿಂದ ನಾನು ಮಠ ಕಟ್ತೀನಿ ಅಂತ ಕೂತ್ಕೊಳ್ತಾರೆ. ಭಕ್ತರು ಬರ್ತಾರೆ ಸ್ವಾಮೀಜಿಗಳ ಜೊತೆ, ಆ ಗುಡಿಸಲಿಗೆ ಬರ್ತಾರೆ. ನನ್ನ ದೇಣಿಗೆ, ನನ್ನ ಗ್ರಾಮದ ದೇಣಿಗೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಠ ಕಟ್ಟಲಿಕ್ಕೆ ಗುದ್ದಲಿ ಪೂಜೆ ಬರ್ತಾರೆ. ಪ್ರತಿನಿತ್ಯವೂ ಸಹ ಆ ಗುಡಿಸಲಲ್ಲೇ ಕೂತ್ಕೊಳ್ತಾರೆ. ಪ್ರತಿ ಗ್ರಾಮದಿಂದ ಕಟ್ಟಡ ಕಟ್ಟುವಂತಹ ಕಾರ್ಮಿಕರಿಗೆ ಊಟವನ್ನು ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡು ಬಂದು ಅವರಿಗೆಲ್ಲ ಊಟ ಬಡಿಸಿ ಆ ಗ್ರಾಮದಿಂದ ದೇಣಿಗೆಯನ್ನು ಸಂಗ್ರಹಣ ಮಾಡಿ ಸ್ವಾಮೀಜಿಯವರು ಕೊಟ್ಟು ರಸೀದಿ ತಗೊಂಡು ಹೋಗ್ತಾರೆ. ಹರಿಹರ ತಾಲೂಕು ಮಾತ್ರ ಅಲ್ಲ, ದಾವಣಗೆರೆ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆಗಳ ಕಡೆಯಿಂದನೂ ಸಹ ಬರುತ್ತೆ. ಒಟ್ಟು 210 ದಿವಸಗಳಲ್ಲಿ ನೋಡುತ್ತಿದ್ದಂತೆಯೇ 210 ದಿವಸಗಳಲ್ಲಿ ಬೆಳ್ಳೂಡಿ ಗ್ರಾಮದಲ್ಲಿ ಕನಕ ಗುರುಪೀಠ ಭಕ್ತರ ಭಕ್ತಿಯ ಕುಟೀರ ಹೆಸರಿನಲ್ಲಿ ಲೋಕಾರ್ಪಣೆ ಆಗುತ್ತೆ. ಕಟ್ಟಿ ಮುಗಿಸ್ತಾರೆ. ಇದು ಸಾಧನೆ ಅಲ್ವೇನ್ರಿ? 1 ಇಂಚು ಜಾಗ ಇಲ್ಲದಂತಹ ಸ್ಥಳದಲ್ಲಿ 210 ದಿವಸದಲ್ಲಿ 6 ಎಕರೆ ಜಾಗದಲ್ಲಿ ಒಂದು ಮಠ ಕಟ್ತಾರೆ, ಸಮುದಾಯ ಭವನ ಕಟ್ತಾರೆ. ಉಳಿದಂತೆ ವ್ಯವಸಾಯ ಮಾಡೋದಕ್ಕೆ ಅಲ್ಲಿ ಬೆಳೆಗಳನ್ನು ಹಾಕ್ತಾರೆ. ಯಾವುದೂ ವೇಸ್ಟ್ ಮಾಡಲಿಲ್ಲ. ಅದಾದ ನಂತರ ಉದ್ಘಾಟನೆಯ ಸಮಯದಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳ ಮುಂದೆ ಒಂದು ಬೇಡಿಕೆ ಇಡ್ತಾರೆ. 6 ಎಕರೆಗೆ ಹೊಂದಿಕೊಂಡಂತಹ 4 ಎಕರೆ ಹೊರಬೀರಪ್ಪನ ಗುಡಿ ಇದೆ, ಅದನ್ನು ನಮ್ಮ ಮಠಕ್ಕೆ ಮಾಡಿಕೊಡಿ, ನಾವು ಇಂಪ್ರೂವ್ಮೆಂಟ್ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಆ 4 ಎಕರೆ ಜಾಗ ಮಠದ ಹೆಸರಿಗೆ ಬರುತ್ತೆ. ಸುಮ್ಮನೆ ಕೂರ್ಲಿಲ್ಲ. ಆ 4 ಎಕರೆನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ
ಚಂದ್ರಗುಪ್ತ ಮೌರ್ಯನ ಹೆಸರಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಗುದ್ದಲಿ ಪೂಜೆ ಮಾಡ್ತಾರೆ. 11 ತಿಂಗಳಿಗೆ ಶಾಲೆಯ ಕಟ್ಟಡ ಪೂರ್ತಿ ಆಗುತ್ತೆ. ಯಾರಿಗೂ ಸಹ ಕಾಂಟ್ರಾಕ್ಟ್ ಕೊಟ್ಟು ಸುಮ್ಮನೆ ಕೂರಲಿಲ್ಲ. ಮಠ ಕಟ್ಟಬೇಕಾದ್ರೂ ಸುಮ್ಮನೆ ಕೂರಲಿಲ್ಲ. ತಾವೇ ನಿಂತು ಒಂದೊಂದು ರೂಪಾಯಿ ವೇಸ್ಟ್ ಆಗದ ರೀತಿಯಲ್ಲಿ ಮಠವನ್ನು ಕಟ್ಟಿದ್ರು, ಸಮುದಾಯ ಭವನವನ್ನು ಕಟ್ಟಿದ್ರು. ಇಲ್ಲಿ ಕಾಲೇಜನ್ನು 11 ತಿಂಗಳಲ್ಲಿ ಕಟ್ಟಿ ಮುಗಿಸ್ತಾರೆ. ಅಲ್ಲಿ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿ ಮುಗಿಸ್ತಾರೆ. ವರಬೀರಪ್ಪನ ಗುಡಿಗೆ ಜೀರ್ಣೋದ್ಧಾರ ಮಾಡ್ತಾರೆ. 10 ಎಕರೆ ಜಾಗದಲ್ಲಿ ಕಾಂಪೌಂಡ್ ಹಾಕಿಸ್ತಾರೆ. ಇಷ್ಟೆಲ್ಲ ನಡೀತಾ ಇದೆ. ದಶಮಾನೋತ್ಸವದ ಅಂಚಿನಲ್ಲಿ ಬಂದಿರುವ ದಶಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇರುವಂತಹ ಜಗದ್ಗುರುಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ರಜತ ಮಹೋತ್ಸವವನ್ನು ಹರಿಹರದ ಬೆಳ್ಳೂಡಿ ಶಾಖಾ ಮಠದ ಎದುರುಗಡೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವ್ರನ್ನ ಒಳಗೊಂಡು ಎಲ್ಲರನ್ನು ಕರೆಸಿ ವೈಭವಯುತವಾಗಿ ಕುರುಬರ ಶಕ್ತಿ ಏನು ಅಂತೇಳಿ ಅಲ್ಲಿ ರಜತ ಮಹೋತ್ಸವವನ್ನು ಸಹ ಆಚರಣೆ ಮಾಡ್ತಾರೆ. ಒಂದು ಮಠ ಕಟ್ಟಬೇಕಾದ್ರೆ, ಭಕ್ತರ ಭಕ್ತಿಯ ಕುಟೀರ ಕಟ್ಟಬೇಕಾದ್ರೆ ಯಾರ್ಯಾರು ಹಣ ಕೊಟ್ಟಿದ್ರು, ಯಾರ್ಯಾರು ದೇಣಿಗೆ ಕೊಟ್ಟಿದ್ರು, ಯಾವ್ಯಾವ ವಸ್ತು ರೂಪದಲ್ಲಿ ಕೊಟ್ಟಿದ್ರು ಎಲ್ಲವನ್ನೂ ಪಟ್ಟಿ ಮಾಡಿ ಇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಖರ್ಚಾಗಿದ್ದಾರೆ ಅಂತೇಳಿ ಜಮಾ ಖರ್ಚಿನ ಸಮೇತ, ಫೋಟೋಗ್ರಾಫ್ಗಳ ಸಮೇತ ಪುಸ್ತಕವನ್ನು ಪ್ರಿಂಟ್ ಮಾಡಿ ಅವತ್ತು ಭಕ್ತರ ಭಕ್ತಿಯ ಕುಟೀರ ಓಪನ್ ದಿವಸ ಬಿಡುಗಡೆ ಮಾಡ್ತಾರೆ. ಪ್ರತಿ ವರ್ಷ ವಾರ್ಷಿಕೋತ್ಸವ ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ ಮಾಡ್ತಾರೆ. ಪ್ರತಿ ವರ್ಷವೂ ಸಹ ಭಕ್ತರನ್ನು ಕರೆದು ಅವರಿಗೆ ರಸೀದಿ ಬುಕ್ ಕೊಟ್ಟು ಅಲ್ಲಿಂದ ದೇಣಿಗೆ ಸಂಗ್ರಹಣ ಆಗಿದ್ದನ್ನು ಕಾರ್ಯಕ್ರಮ ಆದ 1 ವಾರದಲ್ಲೇ ಕಂಪ್ಲೀಟ್ ಜಮಾ ಖರ್ಚಿನ ಲೆಕ್ಕವನ್ನು ಭಕ್ತರ ಮುಂದೆ ಇಡುವಂತಹ ಏಕೈಕ ಜಗದ್ಗುರುಗಳು ಯಾರಾದರೂ ಇದ್ದರೆ ಅದು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳ ಹತ್ತಿರದಿಂದ ನಾವು ಬಲ್ವೆ. ಹತ್ತಿರದಿಂದ ಗೊತ್ತಿದೆ. ಇವತ್ತು ದಶಮಾನೋತ್ಸವ ಆಗ್ತಾ ಇದೆ. ಕಾಗಿನೆಲೆ ಮಹಾಸಂಸ್ಥಾನ ಶಾಖಾ ಮಠ ಬೆಳ್ಳೂಡಿ ಮಠದ ದಶಮಾನೋತ್ಸವ ಆಗ್ತಾ ಇದೆ. ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ ಸರ್ಕಾರ ಇವತ್ತು ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ ಮಾಡ್ತಲ್ಲ, ಆದರೆ ಮಠ ಮಾಡ್ತಾ ಇದೆ. ಕುಸ್ತಿ, ಬಯಲು ಕುಸ್ತಿಯನ್ನು ಏರ್ಪಡಿಸಿದ್ದಾರೆ. 45 ಜೋಡಿಗಳ ಸಾಮೂಹಿಕ ವಿವಾಹ ನಡೀತಾ ಇದೆ. ಜಾತ್ಯತೀತವಾಗಿ ಸಾಮೂಹಿಕ ವಿವಾಹ ನಡೀತಾ ಇದೆ. 45 ಜೋಡಿಗಳ 10ನೇ ತಾರೀಕು ಜಾತ್ಯತೀತವಾಗಿ ಸಾಮೂಹಿಕ ವಿವಾಹ ನಡೀತಾ ಇದೆ. ಅದು ಕನಕ ಗುರುಪೀಠದಲ್ಲಿ ಬೆಳ್ಳೂಡಿಯ ವೇದಿಕೆ ಮೇಲೆ. ಭಕ್ತರು ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ, ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ದಶಮಾನೋತ್ಸವ ಕಾರ್ಯಕ್ರಮ 10ನೇ ತಾರೀಕು ಸಾಮೂಹಿಕ ವಿವಾಹ ಏನು ನಡೆಯುತ್ತಲ್ಲ, ಇದು ಒಂದು ಐತಿಹಾಸಿಕ ಕ್ಷಣ. ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ, ವಿರೋಧ ಪಕ್ಷದವರು ಭಾಗವಹಿಸ್ತಾ ಇದ್ದಾರೆ, ಎಲ್ಲ ಜನಪ್ರತಿನಿಧಿಗಳಿಗೂ ಆಹ್ವಾನ ಕೊಟ್ಟಿದೆ. ಇಷ್ಟೆಲ್ಲವೂ ಮಾಡ್ತಾ ಇರುವಂಥದ್ದು ಯಾರಿಗೋಸ್ಕರ? ಕನಕ ಗುರುಪೀಠವನ್ನು ನೀವು ಸ್ಥಾಪನೆ ಮಾಡ್ತೀರಿ, 1992ರಲ್ಲಿ ಸ್ಥಾಪನೆ ಮಾಡ್ತೀವಿ, ಕುರುಬರಿಗೊಂದು ಪೀಠ ಇರಬೇಕು ಅಂತೇಳಿ. ಆ ಮಠಕ್ಕೆ ಏನಾದರೂ ಒಂದು ರೆವಿನ್ಯೂ, ಮಠ ನಡೆಸೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದಾರಾ? ಕಂದಾಯದ ವ್ಯವಸ್ಥೆ ಮಾಡಿದಾರಾ? ರೆವಿನ್ಯೂ ವ್ಯವಸ್ಥೆ ಮಾಡಿದಾರಾ? ಬಾಡಿಗೆ ಬರೋ ಥರ ಏನಾದರೂ ಮಾಡಿದಾರಾ? ಬೇರೆ ಬೇರೆ ಸಮುದಾಯಗಳಲ್ಲಿ ನಾವು ನೋಡ್ತೀವಿ. ಶಿಕ್ಷಣ ಸಂಸ್ಥೆಗಳು ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಬಂದ ನಂತರ ಮೈಲಾರ ಮಠ ಆಗಿರ್ಬೋದು, ಕಾಗಿನೆಲೆ ಮಠ ಆಗಿರ್ಬೋದು, ಬೆಳ್ಳೂಡಿ ಮಠ ಆಗಿರ್ಬೋದು, ಕೇತೋಹಳ್ಳಿ ಮಠ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳು ಆಗ್ತಾ ಇರುವಂಥದ್ದು. ಅದಕ್ಕೂ ಮುಂಚೆ ಯಾರೂ ಸಹ ಯೋಚನೆ ಮಾಡೇ ಇರಲಿಲ್ಲ. ಇಷ್ಟೆಲ್ಲ ಆಸ್ತಿಗಳು ಇವತ್ತು ಕನಕ ಗುರುಪೀಠ ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರುಗಳು ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಠಗಳು ಇವತ್ತು 175 ಕೋಟಿ ಆಸ್ತಿಯನ್ನು ಹೊಂದಿದೆ. ಇದನ್ನು ಬಹಿರಂಗವಾಗಿ ಸ್ವಾಮೀಜಿಗಳು ಸಮಾಜದ ಮುಂದೆ ಇಡ್ತಾ ಇರುವಂಥದ್ದು. ಆ ಆಸ್ತಿ ಒಂದೊಂದು ಇಂಚು, ಒಂದೊಂದು ಪೈಸೆ ಮಠಕ್ಕೆ ಬರ್ತಾ ಇರೋದು ಅದು ಸಮಾಜದ ಆಸ್ತಿ. ಸ್ವಾಮೀಜಿಗಳು ಶಾಶ್ವತ ಅಲ್ಲ, ಸ್ವಾಮೀಜಿಗಳು ಶಾಶ್ವತ ಅಲ್ಲ, ರಾಜಕಾರಣಿಗಳು ಶಾಶ್ವತ ಅಲ್ಲ, ಆದರೆ ನಮ್ಮ ಮಠಗಳು ಶಾಶ್ವತ. ಅಲ್ಲಿ ಆಗಿರುವಂತಹ ಆಸ್ತಿಗಳು ಶಾಶ್ವತ. ಎಲ್ಲವೂ ಸಹ ಪ್ರತಿಯೊಬ್ಬ ಮಠದ ಭಕ್ತನಿಗೂ ಸೇರಬೇಕಾಗಿರುವಂಥದ್ದು, ಸಮಾಜಕ್ಕೆ ಸೇರಿರುವಂಥದ್ದು. ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವಾ? ಒಂದು ವೇಳೆ ಮಠದ ಅಭಿವೃದ್ಧಿಗೋಸ್ಕರವಾಗಿ ಮಠಕ್ಕೆ ಆದಾಯ ಬರೋ ಥರ ಮಾಡಿದರೆ ಇನ್ನೆಷ್ಟು ಎತ್ತರಕ್ಕೆ ಬೆಳೀತಿತ್ತು? ಯಾವುದೇ ಸರ್ಕಾರ ಬರಲಿ, ಅವ್ರ ಮುಂದೆ ಹೋಗಿ ಸಮಾಜಕ್ಕೆ ಏನು ಬೇಕು ಏನು ಬೇಡ ಅಂತೇಳಿ ಮನವಿ ಕೊಟ್ಟು ಅವ್ರನ್ನ ಬೆನ್ನತ್ತಿ ಅವರಿಂದ ಅನುದಾನ ತಗೊಂಡು ಬಂದು ಇವತ್ತಿಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ.
ಒಂದು ಯಶಸ್ವಿಯಾಗಿ 10 ವರ್ಷಗಳ ಕಾಲ ಒಂದು ಶಾಖಾ ಮಠವನ್ನು ನಡೆಸಿ ಇವತ್ತು ದಶಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ಹೆಮ್ಮೆ ಅಲ್ವೇನ್ರಿ? ನಮಗೆ ಹೆಮ್ಮೆ ಅಲ್ವಾ? ನಾವು ಸುಮ್ಮನೆ ಇದ್ಬಿಟ್ಟಿದ್ದಿದ್ರೆ 92ರಲ್ಲಿ ಮಠ ಮಾಡಿದ್ರು, ದೊಡ್ಡ ಸ್ವಾಮೀಜಿಯವರು ಐಕ್ಯರಾದ ಮೇಲೆ ನಮಗೆ ಯಾಕೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಿದ್ರೆ ಇವತ್ತು 175 ಕೋಟಿ ಆಸ್ತಿ ಆಗ್ತಿತ್ತ ಒಂದು ಮಠದ್ದು, ಇನ್ನು ಶಾಖಾ ಮಠದ ಆಸ್ತಿಗಳು ಆಗ್ತಿತ್ತ? ಎಲ್ಲವನ್ನೂ ಸಹ ನಾವು ನೋಡಬೇಕಲ್ವಾ? ಎಲ್ಲದರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ? ನಾವು ಮಾಡ್ತಾ ಇದ್ದೀವಾ? ಖಂಡಿತ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಹೊರತು ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅಂತ ಗೊತ್ತಿಲ್ಲ, ನಮ್ಮ ಋಣ ಏನು ಅಂತ ಗೊತ್ತಿಲ್ಲ. ನಾವು ಟೀಕೆ ಮಾಡ್ತೀವಿ. ದಶಮಾನೋತ್ಸವ ಕಾರ್ಯಕ್ರಮ ಏನು ನಡೀತಾ ಇದೆಯಲ್ಲ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ನಾವು ನಮ್ಮ ಮನೆಯ 1 ಇಂಚು ಜಾಗ ಹೋದರೆ ಬಾಯಿ ಬಡ್ಕೊಳ್ತೀವಿ, ₹1 ಯಾರಾದರೂ ಕದ್ಕೊಂಡೋದ್ರೆ ಬಾಯಿ ಬಡ್ಕೊಳ್ತೀವಿ, ಎಲ್ಲದಕ್ಕೂ ಬಾಯಿ ಬಡ್ಕೊಳ್ತೀವಿ. ನಮ್ಮದು ನಾನು ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಮನೆ ಚೆನ್ನಾಗಿರಬೇಕು ಅಂತೀವಿ. ಆದರೆ ಜಗದ್ಗುರುಗಳು ಮತ್ತು ಶಾಖಾ ಮಠದ ಸ್ವಾಮೀಜಿಗಳು ಸಮಾಜಕ್ಕೋಸ್ಕರವಾಗಿ ನಾವು ಜೀವನವನ್ನು ಮುಡುಪಾಗಿಟ್ಟಿದ್ವಿ, ಸಮಾಜಕ್ಕೆ ಏನಾದರೂ ಮಾಡಿಬಿಟ್ಟು ಹೋಗಬೇಕು ಅಂತೇಳಿ ಪಣತೊಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.